ಸಂಭವ್ಯ ಯುದ್ಧಕ್ಕೆ ನಮ್ಮ ನಾಗರಿಕರನ್ನ ತಯಾರು ಮಾಡುವ ಪೂರ್ವ ತಾಲೀಮು ಅಂತಾನೆ ನಾಳಿನ ಮಾಕ್ ಡ್ರಿಲ್ ಅನ್ನ ಕನ್ಸಿಡರ್ ಮಾಡಲಾಗ್ತಾ ಇದೆ. ನಾವು ಡೀಟೇಲ್ಸ್ ಕೊಡ್ತಾ ಇದ್ವಿ ನಿಮಗೆ, ಯಾಕಾಗಿ, ಏನು, ಯಾವ ಸ್ವರೂಪದ್ದು ಅಂತ. ಪಾಕ್ ವಿರುದ್ಧ ಭಾರತದ ಸಮರಾಭ್ಯಾಸ ಮುಂದುವರಿತಾ ಇದೆ. ನಾಳೆ ದೇಶದಾದ್ಯಂತ ಯುದ್ಧದ ಅಣಕು ಪ್ರದರ್ಶನವನ್ನ ಕೂಡ ಜನ ನೋಡ್ತಾರೆ. ದೇಶದ ಜನ ಎಲ್ಲರೂ ಕೂಡ ತಮ್ಮ ಕೆಪಾಸಿಟಿಯಲ್ಲಿ ಹೈ ಅಲರ್ಟ್ನಲ್ಲಿ ಇರುವಂತೆ ಸೂಚಿಸಲಾಗಿದೆ. ಮೊಬೈಲ್ ನೋಟಿಫಿಕೇಶನ್, ಪಬ್ಲಿಕ್ ಅನೌನ್ಸ್ಮೆಂಟ್ನಲ್ಲಿ ಮೊಳಗಲಿದೆ ಸೈರನ್. ದೇಶದ ಜನತೆ ಆತಂಕ ಮತ್ತು ಗಾಬರಿ ಆಗೋದು ಬೇಡ ಅನ್ನುವಂತಹ ವಿಚಾರವನ್ನು ಕೂಡ ತಿಳಿಸೋ ಕೆಲಸವನ್ನು ಮಾಡಲಾಗ್ತಾ ಇದೆ. ಮಾಕ್ ಡ್ರಿಲ್ ಮೂಲಕ ಜನತೆಯಲ್ಲಿ ಜಾಗೃತಿ ಮೂಡಿಸುವಂತಹ ಪ್ರಯತ್ನದ ಭಾಗ. ಮೊಬೈಲ್ ಕೈಯಲ್ಲಿ ಇಟ್ಕೊಂಡಿರ್ತೀರಿ, ಸಡನ್ ಆಗಿ ಅದು ಸೈರನ್ ಬರುತ್ತೆ. ಈ ಕೋವಿಡ್ ಟೈಮ್ನಲ್ಲಿ ನಾವು ನೋಡಿದ್ವಿ ಇದನ್ನೆಲ್ಲ. ಪಾಕ್ ವಿರುದ್ಧ ಸಮರಾಭ್ಯಾಸದ ಭಾಗ ಅಂತದನ್ನು ಭಾವಿಸಿ ಮತ್ತೆ ನಿಮ್ಮ ಜವಾಬ್ದಾರಿಗಳನ್ನು ನೀವು ನಿಭಾಯಿಸಬೇಕು ಅಂತ ಹೇಳೋ ಕೆಲಸವನ್ನ ಮಾಡಲಾಗ್ತಾ ಇದೆ. ಈ ಪ್ರಶ್ನೆ ಇರೋದು ಇಷ್ಟೇ, ಯುದ್ಧದ ಸ್ವರೂಪ ಏನು ಅನ್ನೋದು. ಈಗ 3-4 ದಿನಗಳಿಂದ ಒಬ್ಬರ ನಂತರ ಒಬ್ಬರನ್ನ ಕರೆಸ್ಕೊಂಡು ಸೇನಾ ಮುಖ್ಯಸ್ಥರನ್ನ ಮಾತಾಡ್ತಾ ಇದ್ದಾರೆ. ಯಾವುದನ್ನು ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ. ಆಮೇಲೆ ಯಾವಾಗಲೂ ಅಷ್ಟೇ, ಯಾವುದೇ ಯುದ್ಧನಾದರೂ ಎಮೋಷನಲಿ ಮಾಡೋದಕ್ಕಾಗಲ್ಲ. ಸ್ಟ್ರಾಟಜಿಕಲಿ ಮಾಡಬೇಕು, ಮೆಥಾಡಾಲಿಕಲಿ ಮಾಡಬೇಕು. ಅದಕ್ಕೆ ಟೈಮ್ ಹಿಡಿಯುತ್ತೆ. ಬೆಸ್ಟ್ ಎಕ್ಸಾಂಪಲ್ ನಾವೆಲ್ಲರೂ ಕಂಪೇರ್ ಮಾಡ್ತಿರೋದು 1971 ವಾರ್. ಆ್ಯಕ್ಚುಲ್ ಯುದ್ಧ ನೀವು ಮಾಡಿ ಅಂತ ಹೇಳಿದ್ದು ಇಂದಿರಾ ಗಾಂಧಿ ಅವರು ಮಾರ್ಚ್ನಲ್ಲಿ, ಬಟ್ ನಾವು ನುಗ್ಗಿದ್ದು ಡಿಸೆಂಬರ್ನಲ್ಲಿ. ಅದು ನಾನು ಇವರಿಂದ ಮಾಹಿತಿ ಪಡ್ಕೊಳ್ತೀನಿ.